ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನಾವು ಸ್ಪಾರ್ಕ್ ಟೆಸ್ಟ್ ಅನ್ನು ಬಳಸಿಕೊಂಡು ವಿವಿಧ ಫೆರಸ್ ಮೆಟಲ್ಗಳನ್ನು ಹೇಗೆ ಗುರುತಿಸುವುದು ಎಂದು ಚರ್ಚಿಸೋಣ. ಉದ್ದೇಶಗಳು: ಈ ವಿಡಿಯೋದ ಕೊನೆಯಲ್ಲಿ ನೀವು ಮಾಡಬಹುದಾದ ಮೊದಲನೇದಾಗಿ ಟೂಲ್ ರೆಸ್ಟ್ನಲ್ಲಿ ಮೆಟಲ್ ಅನ್ನು ಸಪೋರ್ಟ್ ಆಗಿ ಇಡಿ. ಎರಡನೇದಾಗಿ ವೀಲ್ ಫೇಸ್ ಮೇಲೆ ಮೆಟಲ್ಸ್ಗಳನ್ನು ಗ್ರೈಂಡ್ ಮಾಡಿ. ಮೂರನೆಯದಾಗಿ ಸ್ಪಾರ್ಕ್ ಟೆಸ್ಟ್ ಮೂಲಕ ವಿವಿಧ ಫೆರಸ್ ಮೆಟಲ್ ಅನ್ನು ಗುರುತಿಸಿ. ಈ ಪ್ರಯೋಗಕ್ಕಾಗಿ ಅಗತ್ಯವಿರುವ ಮಷಿನರಿ ಮತ್ತು ಟೂಲ್ಗಳನ್ನು ಚರ್ಚಿಸೋಣ. ಗ್ರೈಂಡಿಂಗ್ ಮಷಿನ್ 1 ನಂಬರ್. ವಿವಿಧ ರೀತಿಯ ಫೆರಸ್ ಮೆಟಲ್ ಫೇಸ್ಗಳನ್ನು ಗ್ರೈಂಡಿಂಗ್ ಆಗಿ ಉಪಯೋಗಿಸಲಾಗುತ್ತದೆ. ಉದಾಹರಣೆಗೆ ಕ್ಯಾಸ್ಟ್ ಐರನ್, ರ್ಯಾಟ್ ಐರನ್, ಪಿಗ್ ಐರನ್, ಲೋ ಕಾರ್ಬನ್ ಸ್ಟೀಲ್, ಮೀಡಿಯಂ ಕಾರ್ಬನ್ ಸ್ಟೀಲ್, ಹೈ ಕಾರ್ಬನ್ ಸ್ಟೀಲ್, ಸ್ಟೇನ್ಲೆಸ್ ಸ್ಟೀಲ್, ಹೈ ಮೆಗ್ನೀಷಿಯಂ ಸ್ಟೀಲ್ ಮತ್ತು ಟಂಗ್ಸ್ಟನ್ ಮ್ಯಾಗ್ನೆಟ್ ಸ್ಟೀಲ್ ಪ್ರತಿಯೊಂದು 1 ನಂಬರ್. ಮೊದಲಿಗೆ ನಾವು ಫೆರಸ್ ಮೆಟಲ್ಸ್ ಬಗ್ಗೆ ಚರ್ಚಿಸೋಣ. ಐರನ್ ಹೊಂದಿರುವ ಮೆಟಲ್ ಅನ್ನು ಫೆರಸ್ ಮೆಟಲ್ ಅಂತ ಸೂಚಿಸುತ್ತಾರೆ. ಫೆರಸ್ ಲೋಹಗಳು ಅವುಗಳ ಹೆಚ್ಚಿನ ಕಾರ್ಬನ್ ಅಂಶದಿಂದಾಗಿ ತೇವಾಂಶಕ್ಕೆ ಒಡ್ಡಿಕೊಂಡಾಗ ಸುಲಭವಾಗಿ ತುಕ್ಕು ಹಿಡಿಯುತ್ತವೆ. ಫೆರಸ್ ಲೋಹಗಳನ್ನು ರಚಿಸಲು ಕ್ರೋಮಿಯಂ, ನಿಕ್ಕಲ್, ಮ್ಯಾಂಗನೀಸ್, ಮಲೆಡಿಯಂ ಮತ್ತು ವೆನೆಡಿಯಂ, ಮ್ಯಾಂಗನೀಸಿನಂತಹ ಹಲವಾರು ಇತರ ಲೋಹಗಳನ್ನು ಘಟಕಗಳಾಗಿ ಬಳಸಬಹುದು. ಫೆರಸ್ ವಸ್ತುಗಳನ್ನು ಇಂಜಿನಿಯರಿಂಗ್ ಮತ್ತು ಇಂಜಿನಿಯರಿಂಗ್ ಅಲ್ಲದ ಉದ್ದೇಶಗಳಿಗಾಗಿ ಬಳಸಬಹುದು. ಉದಾಹರಣೆಗೆ ಕಟಿಂಗ್ ಟೂಲ್ಸ್, ಉಪಕರಣಗಳು, ಪೈಪ್ಗಳು, ಕಂಟೈನರ್ಗಳು, ಕಟ್ಲೆರಿ ಮತ್ತು ಗಗನಚುಂಬಿ ಕಟ್ಟಡಗಳಂತಹ ದೊಡ್ಡ ನಿರ್ಮಾಣಗಳನ್ನು ತಯಾರಿಸಬಹುದು. ಹೆಚ್ಚಿನ ಫೆರಸ್ ಮೆಟಲ್ಗಳು ಮ್ಯಾಗ್ನೆಟಿಕ್ ಆಗಿರುತ್ತವೆ. ಅವುಗಳನ್ನು ಎಲೆಕ್ಟ್ರಿಕಲ್ ಮತ್ತು ಮೋಟಾರ್ ಅಪ್ಲಿಕೇಶನ್ನಲ್ಲಿ ಬಳಸಲು ಸೂಕ್ತವಾಗಿದೆ. ನಿಮ್ಮ ರೆಫ್ರಿಜರೇಟರ್ ಬಾಗಿಲಿಗೆ ಫೆರಸ್ ಲೋಹಗಳ ಬಳಕೆಯಾಗಿದೆ. ಮ್ಯಾಗ್ನೆಟ್ ಅನ್ನು ಬಳಸಿ ನಿಮ್ಮ ಶಾಪಿಂಗ್ ಪಟ್ಟಿಯನ್ನು ಹಚ್ಚಲು ನಿಮಗೆ ಅನುವು ಮಾಡಿಕೊಡುತ್ತದೆ. ಐರನ್, ಕ್ಯಾಸ್ಟ್ ಐರನ್, ರ್ಯಾಟ್ ಐರನ್, ಅಲಾಯ್ ಸ್ಟೀಲ್ ಮತ್ತು ಕಾರ್ಬನ್ ಸ್ಟೀಲ್ ಇವು ಫೆರಸ್ ಮೆಟಲ್ಗಳ ವಿಶಿಷ್ಟ ಪ್ರಕಾರಗಳು. ಅವುಗಳ ಟೆನ್ಸೈಲ್ ಶಕ್ತಿ ಮತ್ತು ದೀರ್ಘಾಯುಷ್ಯದ ಕಾರಣ ಈ ಲೋಹಗಳು ಹೆಚ್ಚು ಮೌಲ್ಯಯುತವಾಗಿವೆ. ಉದ್ದವಾದ ಮತ್ತು ಎತ್ತರದ ಸೇತುವೆಗಳನ್ನು ಕಾರ್ಬನ್ ಸ್ಟೀಲ್ನಿಂದ ಮಾಡಲಾಗಿದ್ದು ಇದನ್ನು ಸ್ಟ್ರಕ್ಚರ್ ಸ್ಟೀಲ್ ಎಂದು ಕರೆಯುತ್ತಾರೆ. ಇದು ನಿರ್ಮಾಣದ ವಲಯದಲ್ಲಿ ಮುಖ್ಯ ಆಧಾರವಾಗಿದೆ. ಫೆರಸ್ ಲೋಹಗಳು ತುಕ್ಕಿಗೆ ಗುರಿಯಾಗುವುದು ಮತ್ತು ಕಾಂತೀಯವಾಗಿರುವುದು ಸೇರಿದಂತೆ ಕೆಲವು ಮೂಲಭೂತ ಗುಣಲಕ್ಷಣಗಳನ್ನು ಹಂಚಿಕೊಳ್ಳುತ್ತವೆ. ಸಾಮಾನ್ಯ ಫೆರಸ್ ಮೆಟಲ್ ಗುಣಲಕ್ಷಣಗಳ ಪಟ್ಟಿ ಇವುಗಳನ್ನು ಹೊಂದಿವೆ: ಡ್ಯೂರೇಬಲ್, ಒಳ್ಳೆಯ ಟೆನ್ಸೈಲ್ ಶಕ್ತಿ, ಒಳ್ಳೆಯ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ, ಕಡಿಮೆ ಕೊರೋಷನ್ ರೆಸಿಸ್ಟೆನ್ಸ್, ಬೆಳ್ಳಿಯ ಬಣ್ಣ, ಮರುಬಳಕೆ ಮಾಡಲಾಗುವುದು. ನಾನ್ ಅಲಾಯ್ ಸ್ಟೀಲ್ ಅನ್ನು ಕಾರ್ಬನ್ ಸ್ಟೀಲ್ ಎಂದು ಸಹ ಕರೆಯುತ್ತಾರೆ. ಕಾರ್ಬನ್ ಅನ್ನು ಅಲಾಯಿಂಗ್ ನ ಒಂದು ಘಟಕವಾಗಿ ಉಪಯೋಗಿಸುತ್ತಾರೆ. ಮ್ಯಾಂಗನೀಸ್, ಸಿಲಿಕಾನ್, ಸಲ್ಫರ್ ಮತ್ತು ಫಾಸ್ಫರಸ್ ಸೇರಿದಂತೆ ಇತರ ಅಂಶಗಳು ಈ ಉಕ್ಕುಗಳಲ್ಲಿ ಇರುತ್ತವೆ. ಆದರೆ ಅವುಗಳ ಸಾಂದ್ರತೆಯು ತುಂಬಾ ಕಡಿಮೆ ಇರುವುದರಿಂದ ಅವು ವಸ್ತುವಿನ ಗುಣಲಕ್ಷಣಗಳ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ನಾನ್ ಅಲಾಯ್ ಸ್ಟೀಲ್ ಅನ್ನು 3 ವರ್ಗಗಳಾಗಿ ವಿಂಗಡಿಸಿದರೆ ಅವುಗಳ ಕಾರ್ಬನ್ ಅಂಶದ ಮೇಲೆ ಲೋ, ಮೀಡಿಯಂ ಮತ್ತು ಹೈ ಎಂದು ವಿಂಗಡಿಸಲಾಗಿದೆ. ಪ್ರತಿಯೊಂದು ವರ್ಗವು ವಿಶಿಷ್ಟ ಗುಣಲಕ್ಷಣಗಳನ್ನು ಮತ್ತು ಸಂಸ್ಕರಣಾ ತಂತ್ರಗಳನ್ನು ಹೊಂದಿದೆ. ಮೊದಲನೇದಾಗಿ ಲೋ ಕಾರ್ಬನ್ ಸ್ಟೀಲ್. ಕಡಿಮೆ ಕಾರ್ಬನ್ ಸ್ಟೀಲ್ನಲ್ಲಿ ಅಂದರೆ ಲೋ ಕಾರ್ಬನ್ ಸ್ಟೀಲ್ನಲ್ಲಿ 0.05 ಇಂದ 0.25% ಮಾತ್ರದ ಕಾರ್ಬನ್ ಅನ್ನು ಮೈಲ್ಡ್ ಸ್ಟೀಲ್ ಎಂದು ಕರೆಯುವರು. ಈ ಸ್ಟೀಲ್ಗಳು ನಟ್ಗಳು ಮತ್ತು ಬೋಲ್ಟ್ಗಳು ಅಥವಾ ಫೋರ್ಜಿಂಗ್ಗಳಂತಹ ಉತ್ಪನ್ನಗಳಿಗೆ ಆಗಾಗ ಬಳಸಲಾಗುತ್ತದೆ, ಏಕೆಂದರೆ ಅವುಗಳು ಕೈಗೆಟುಕುವ ಮತ್ತು ಬಗ್ಗುವ ಗುಣ ಹೊಂದಿವೆ. ಕೆಲವು ಸ್ಟೀಲ್ಗಳನ್ನು ಕಾರ್ಬರೈಸಿಂಗ್ ಮಾಡುವುದರಿಂದ ಅವುಗಳ ಮೇಲ್ಮೈ ಗಟ್ಟಿಯಾಗಬಹುದು. ಎರಡನೆಯದಾಗಿ ಮೀಡಿಯಂ ಕಾರ್ಬನ್ ಸ್ಟೀಲ್. ಮೀಡಿಯಂ ಕಾರ್ಬನ್ ಅಂಶವನ್ನು ಹೊಂದಿರುವ ಸ್ಟೀಲ್ಗಳು 0.25 ರಿಂದ 0.6% ವರೆಗೆ ಇರುತ್ತದೆ. ಲೋ ಕಾರ್ಬನ್ ಸ್ಟೀಲ್ಗಳಿಗೆ ಹೋಲಿಸಿದರೆ ಈ ಹೈಯರ್ ಕಾರ್ಬನ್ ಅಂಶವು ಸ್ಟೀಲ್ ಶಕ್ತಿ ಮತ್ತು ಹಾರ್ಡ್ನೆಸ್ ಹೆಚ್ಚಿಸುತ್ತದೆ. ಅದೇನೇ ಇದ್ದರೂ ಈ ಸ್ಟೀಲ್ಗಳು ಲೋ ಕಾರ್ಬನ್ ಸ್ಟೀಲ್ಗಳಿಗಿಂತ ಕಡಿಮೆ ಡಕ್ಟೈಲ್ ಆಗಿರುತ್ತದೆ. ಮೀಡಿಯಂ ಕಾರ್ಬನ್ ಸ್ಟೀಲ್ಗಳು ಹೆಚ್ಚು ಕಾರ್ಬನ್ ಮತ್ತು ಮ್ಯಾಂಗನೀಸ್ ಅನ್ನು ಒಳಗೊಂಡಿರುವುದರಿಂದ ಅವುಗಳನ್ನು ಹದಗೊಳಿಸಬಹುದು ಮತ್ತು ತಣಿಸಬಹುದು.
ಗೇರ್ಗಳು, ಎಕ್ಸಲ್ಸ್ಗಳು ಮತ್ತು ಶಾಫ್ಟ್ಗಳಂತಹ ಆಟೋಮೇಟಿವ್ ವಲಯಕ್ಕೆ ಭಾಗಗಳನ್ನು ತಯಾರಿಸಲು ಆಗಾಗ ಬಳಸುವುದರ ಜೊತೆಗೆ ರೈಲ್ವೆ ಅಪ್ಲಿಕೇಶನ್ಗಳಲ್ಲಿ ಬಳಸಲು ಈ ಸ್ಟೀಲ್ಗಳು ಸೂಕ್ತವಾಗಿವೆ. ಮೂರನೆಯದಾಗಿ ಹೈ ಕಾರ್ಬನ್ ಸ್ಟೀಲ್. ಪ್ರಬಲವಾದ ನಾನ್ ಅಲಾಯ್ ಸ್ಟೀಲ್ಗಳು ಹೆಚ್ಚಿನ ಕಾರ್ಬನ್ ಸ್ಟೀಲ್ಗಳಾಗಿವೆ. ಇದು 0.6 ಇಂದ 1% ರಷ್ಟು ಕಾರ್ಬನ್ ಅಂಶವನ್ನು ಹೊಂದಿರುತ್ತದೆ. ಇವು ಬಲವಾಗಿರುತ್ತವೆ ಮತ್ತು ಇವುಗಳ ಆಕಾರವನ್ನು ಚೆನ್ನಾಗಿ ಉಳಿಸಿಕೊಳ್ಳುತ್ತವೆ. ಯಾಂತ್ರಿಕ ಉಡುಗೆಗೆ ಪ್ರತಿರೋಧಕ ಅಗತ್ಯವಿರುವ ಅಪ್ಲಿಕೇಶನ್ಗಳಿಗೆ ಇವು ಪರಿಪೂರ್ಣವಾಗಿವೆ. ತೊಂದರೆಯೆಂದರೆ ಈ ಸ್ಟೀಲ್ಗಳು ಕಡಿಮೆ ಕಾರ್ಬನ್ ಸ್ಟೀಲ್ಗಿಂತ ಕಡಿಮೆ ಬೆಸುಗೆ ಹಾಕಬಹುದಾದ ಡಕ್ಟೈಲ್ ಮತ್ತು ಪ್ರಭಾವ ನಿರೋಧಕವಾಗಿರುತ್ತವೆ. ಸ್ಪ್ರಿಂಗ್, ಬ್ಲೇಡ್, ರೈಲು, ತಂತಿ, ಹಗ್ಗ, ನಿರೋಧಕ ಫಲಕಗಳು, ಉಪಕರಣಗಳು ಮತ್ತು ಇತರ ವಸ್ತುಗಳನ್ನು ಹೆಚ್ಚಿನ ಇಂಗಾಲದ ಉಕ್ಕಿನಿಂದ ತಯಾರಿಸಲಾಗುತ್ತದೆ. ನಾಲ್ಕನೆಯದಾಗಿ ಸ್ಟೇನ್ಲೆಸ್ ಸ್ಟೀಲ್. ತುಕ್ಕು ಮತ್ತು ತುಕ್ಕಿಗೆ ಪ್ರತಿರೋಧಿಸುವ ಐರನ್ ಅಲಾಯ್ ಸ್ಟೇನ್ಲೆಸ್ ಸ್ಟೀಲ್ ಆಗಿದೆ. ಇದು ಕನಿಷ್ಠ 11% ಕ್ರೋಮಿಯಂ ಅನ್ನು ಹೊಂದಿದೆ ಮತ್ತು ಇತರ ಅಪೇಕ್ಷಣೀಯ ಗುಣಗಳನ್ನು ಸಾಧಿಸಲು ಇತರ ಲೋಹವಲ್ಲದ ಮತ್ತು ಅಂಶಗಳನ್ನು ಒಳಗೊಂಡಿರಬಹುದು. ಸ್ಟೇನ್ಲೆಸ್ ಸ್ಟೀಲ್ನಲ್ಲಿರುವ ಕ್ರೋಮಿಯಂ ಲೋಹವನ್ನು ರಕ್ಷಿಸುವ ಮತ್ತು ಆಮ್ಲಜನಕದ ಉಪಸ್ಥಿತಿಯಲ್ಲಿ ಸ್ವಯಂ ಗುಣಪಡಿಸುವ ನಿಷ್ಕ್ರಿಯ ಪದರವನ್ನು ರಚಿಸಲು ಇದು ಸಹಾಯ ಮಾಡುತ್ತದೆ ಮತ್ತು ಇದು ತುಕ್ಕು ತಡೆಯುತ್ತದೆ. ಪ್ರಾಯೋಗಿಕವಾಗಿ ಮಾಡೋಣ. ಹಂತ 1. ಗ್ರೈಂಡಿಂಗ್ ಮಾಡಲು ಗ್ರೈಂಡಿಂಗ್ ಯಂತ್ರದಲ್ಲಿ ಗ್ರೈಂಡ್ ಮಾಡೋಣ. ಹಂತ 2. ಟೂಲ್ ರೆಸ್ಟ್ ಮತ್ತು ವರ್ಕ್ ರೆಸ್ಟ್ನಲ್ಲಿ ಮೆಟಲ್ ಅನ್ನು ಬೆಂಬಲಿಸಿ. ಹಂತ 3. ಮೆಟಲ್ನಿಂದ ವೀಲ್ ಫೇಸ್ನ ಮೇಲೆ ಲಘು ಒತ್ತಡವನ್ನು ಅನ್ವಯಿಸಿ. ಹಂತ 4. ವೀಲ್ನ ಫೇಸ್ ಮೇಲೆ ಮೆಟಲ್ಸ್ಗಳನ್ನು ಗ್ರೈಂಡ್ ಮಾಡಿ. ಹಂತ 5. ಸ್ಪಾರ್ಕ್ ಲೆಂತ್ ಮತ್ತು ಕಲರ್ ಮೂಲಕ ಮೆಟಲ್ ಅನ್ನು ಗುರುತಿಸಿ. ಹಂತ 6. ಗ್ರೈಂಡಿಂಗ್ ವೀಲ್ ಫೇಸ್ನ ಮೇಲೆ ಮಾತ್ರ ಮೆಟಲ್ ಅನ್ನು ಗ್ರೈಂಡ್ ಮಾಡಿ. ಕೆಳಗಿನ ವಿಧದ ಮೆಟಲ್ಗಳನ್ನು ಗ್ರೈಂಡ್ ಮಾಡಿ ಮತ್ತು ಸ್ಪಾರ್ಕ್ ಅನ್ನು ಗುರುತಿಸಿ. ವಿವಿಧ ಮೆಟಲ್ಗಳು: ಮೊದಲನೆಯದಾಗಿ ಲೋ ಕಾರ್ಬನ್ ಸ್ಟೀಲ್, ಎರಡನೆಯದಾಗಿ ಮೀಡಿಯಂ ಕಾರ್ಬನ್ ಸ್ಟೀಲ್, ಮೂರನೆಯದಾಗಿ ಹೈ ಕಾರ್ಬನ್ ಸ್ಟೀಲ್, ನಾಲ್ಕನೆಯದಾಗಿ ಹೈ ಸ್ಪೀಡ್ ಸ್ಟೀಲ್, ಐದನೆಯದಾಗಿ ಸ್ಟೇನ್ಲೆಸ್ ಸ್ಟೀಲ್. ಸ್ಪಾರ್ಕ್ ಟೆಸ್ಟ್ ಮೇಲೆ ಚರ್ಚಿಸೋಣ. ಉದ್ದೇಶಗಳು: ಇದು ನಿಮಗೆ ಸಹಾಯ ಮಾಡುತ್ತದೆ. ಮೊದಲನೆಯದಾಗಿ ಗ್ರೈಂಡ್ ಮಾಡುವ ಮೂಲಕ ವಿವಿಧ ಮೆಟಲ್ಗಳ ಸ್ಪಾರ್ಕ್ ಅನ್ನು ಪರೀಕ್ಷಿಸಿ ಮತ್ತು ಗುರುತಿಸಿ. ಎರಡನೆಯದಾಗಿ ಗ್ರೈಂಡಿಂಗ್ ಯಂತ್ರಗಳಲ್ಲಿ ಗ್ರೈಂಡಿಂಗ್ ಪ್ರಕ್ರಿಯೆಯನ್ನು ನಿರ್ವಹಿಸಿ. ಇದು ಫೆರಸ್ ವಸ್ತುಗಳ ಸಾಮಾನ್ಯ ವರ್ಗೀಕರಣವನ್ನು ನಿರ್ಧರಿಸುವ ವಿಧಾನವಾಗಿದೆ. ಇದು ಸಾಮಾನ್ಯವಾಗಿ ಲೋಹದ ತುಂಡುಗಳನ್ನು ತೆಗೆದುಕೊಳ್ಳುತ್ತದೆ. ಸಾಮಾನ್ಯವಾಗಿ ಸ್ಕ್ರ್ಯಾಪ್ ಮತ್ತು ಹೊರಸೂಸುವ ಕಿಡಿಗಳನ್ನು ವೀಕ್ಷಿಸಲು ಅದನ್ನು ಗ್ರೈಂಡಿಂಗ್ ಚಕ್ರಕ್ಕೆ ಅನ್ವಯಿಸುತ್ತದೆ. ವರ್ಗೀಕರಣವನ್ನು ನಿರ್ಧರಿಸಲು ಈ ಸ್ಪಾರ್ಕ್ಗಳನ್ನು ಚಾರ್ಟ್ಗೆ ಅಥವಾ ತಿಳಿದಿರುವ ಪರೀಕ್ಷಾ ಮಾದರಿಯಿಂದ ಸ್ಪಾರ್ಕ್ಗಳಿಗೆ ಹೋಲಿಸಬಹುದು. ಸ್ಪಾರ್ಕ್ ಪರೀಕ್ಷೆಯನ್ನು ಕಬ್ಬಿಣದ ವಸ್ತುಗಳನ್ನು ವಿಂಗಡಿಸಲು ಸಹ ಬಳಸಬಹುದು. ಸ್ಪಾರ್ಕ್ ಒಂದೇ ಅಥವಾ ವಿಭಿನ್ನವಾಗಿದೆಯೋ ಎಂಬುದನ್ನು ಗಮನಿಸುವುದರ ಮೂಲಕ ಪರಸ್ಪರ ವ್ಯತ್ಯಾಸವನ್ನು ಸ್ಥಾಪಿಸುತ್ತದೆ. ಸ್ಪಾರ್ಕ್ ಪರೀಕ್ಷೆಯನ್ನು ಬಳಸಲಾಗುತ್ತದೆ ಏಕೆಂದರೆ ಇದು ತ್ವರಿತ, ಸುಲಭ ಮತ್ತು ಅಗ್ಗವಾಗಿದೆ. ಇದಲ್ಲದೆ ಪರೀಕ್ಷಾ ಮಾದರಿಗಳನ್ನು ಯಾವುದೇ ರೀತಿಯಲ್ಲಿ ತಯಾರಿಸಬೇಕಾಗಿಲ್ಲ. ಆದ್ದರಿಂದ ಆಗಾಗ ಸ್ಕ್ರ್ಯಾಪ್ನ ತುಂಡುಗಳನ್ನು ಬಳಸಲಾಗುತ್ತದೆ. ಸ್ಪಾರ್ಕ್ ಪರೀಕ್ಷೆಗೆ ಮುಖ್ಯ ಅನುಕೂಲವೆಂದರೆ ವಸ್ತುವನ್ನು ಧನಾತ್ಮಕವಾಗಿ ಗುರುತಿಸಲು ಅಸಮರ್ಥತೆ. ಧನಾತ್ಮಕ ಗುರುತಿಸುವಿಕೆ ಅಗತ್ಯವಿದ್ದರೆ ರಾಸಾಯನಿಕ ವಿಶ್ಲೇಷಣೆಯನ್ನು ಬಳಸಬೇಕು. ಸ್ಪಾರ್ಕ್ ಹೋಲಿಕೆ ವಿಧಾನವು ಪರೀಕ್ಷಿಸಲ್ಪಡುವ ವಸ್ತುವನ್ನು ಕನಿಷ್ಠ ಸ್ವಲ್ಪ ಮಟ್ಟಿಗಾದರೂ ಹಾನಿಗೊಳಿಸುತ್ತದೆ. ಸ್ಪಾರ್ಕ್ ಪರೀಕ್ಷೆಯನ್ನು ಹೆಚ್ಚಾಗಿ ಉಪಕರಣ ಕೊಠಡಿಗಳು, ಯಂತ್ರದ ಅಂಗಡಿಗಳು, ಶಾಖ ಚಿಕಿತ್ಸೆ ಅಂಗಡಿಗಳು ಮತ್ತು ಫೌಂಡರಿಗಳಲ್ಲಿ ಬಳಸಲಾಗುತ್ತದೆ. ಪ್ರೋಸೆಸ್ ಅಂದರೆ ಪ್ರಕ್ರಿಯೆ. ಬೆಂಚ್ ಗ್ರೈಂಡರ್ ಅನ್ನು ಸಾಮಾನ್ಯವಾಗಿ ಸ್ಪಾರ್ಕ್ಗಳನ್ನು ರಚಿಸಲು ಬಳಸಲಾಗುತ್ತದೆ, ಆದರೆ ಕೆಲವೊಮ್ಮೆ ಇದು ಅನುಕೂಲವಾಗಿರುವುದಿಲ್ಲ. ಆದ್ದರಿಂದ ಪೋರ್ಟೇಬಲ್ ಗ್ರೈಂಡರ್ ಅನ್ನು ಬಳಸಲಾಗುತ್ತದೆ. ಎರಡೂ ಸಂದರ್ಭಗಳಲ್ಲಿ ಗ್ರೈಂಡಿಂಗ್ ಚಕ್ರವು ಸಾಕಷ್ಟು ಮೇಲ್ಮೈ ವೇಗವನ್ನು ಹೊಂದಿರಬೇಕು, ಕನಿಷ್ಠ 23 ಮೀಟರ್/ಸೆಕೆಂಡ್.
ಅಂದರೆ 4500 ಮೇಲ್ಮೈ ಅಡಿ ನಿಮಿಷಕ್ಕೆ. ಆದರೆ 38 ಮತ್ತು 58 ಮೀಟರ್ ಪರ್ ಸೆಕೆಂಡ್ ಅಂದರೆ 7500 ಇಂದ 11500 SFPM ನಡುವೆ ಇರಬೇಕು. ಚಕ್ರವು ಒರಟಾಗಿರಬೇಕು ಮತ್ತು ಗಟ್ಟಿಯಾಗಿರಬೇಕು. ಅದರಿಂದ ಅಲ್ಯೂಮಿನಿಯಂ ಆಕ್ಸೈಡ್ ಅಥವಾ ಕಾರ್ಬೋರಡಮ್ ಅನ್ನು ಹೆಚ್ಚಾಗಿ ಬಳಸಲಾಗುತ್ತದೆ. ಪರೀಕ್ಷಾ ಪ್ರದೇಶವು ವೀಕ್ಷಕರ ಕಣ್ಣಿಗೆ ನೇರವಾಗಿ ಹೊಳೆಯುವ ಯಾವುದೇ ಪ್ರಕಾಶಮಾನವಾದ ಬೆಳಕು ಇಲ್ಲದ ಪ್ರದೇಶದಲ್ಲಿರಬೇಕು. ಇದಲ್ಲದೆ ಗ್ರೈಂಡಿಂಗ್ ವೀಲ್ ಮತ್ತು ಸುತ್ತಮುತ್ತಲಿನ ಪ್ರದೇಶವು ಗಾಢವಾಗಿರಬೇಕು, ಅಂದರೆ ಕತ್ತಲಾಗಿರಬೇಕು. ಇದರಿಂದಾಗಿ ಸ್ಪಾರ್ಕ್ಗಳನ್ನು ಸ್ಪಷ್ಟವಾಗಿ ಗಮನಿಸಬಹುದು. ಪರೀಕ್ಷಾ ಮಾದರಿಯನ್ನು ನಂತರ ಕಿಡಿಗಳನ್ನು ಉತ್ಪಾದಿಸುವ ಗ್ರೈಂಡಿಂಗ್ ಚಕ್ರಕ್ಕೆ ಲಘುವಾಗಿ ಸ್ಪರ್ಶಿಸಲಾಗುತ್ತದೆ. ಪ್ರಮುಖ ಸ್ಪಾರ್ಕ್ ಗುಣಲಕ್ಷಣಗಳೆಂದರೆ ಕಲರ್, ವ್ಯಾಲ್ಯೂಮ್, ಸ್ಪಾರ್ಕ್ನ ನೇಚರ್ ಮತ್ತು ಲೆಂತ್. ಉದ್ದವು ಗ್ರೈಂಡಿಂಗ್ ವೀಲ್ಗೆ ಅನ್ವಯಿಸಲಾದ ಪ್ರೆಷರ್ ಪ್ರಮಾಣವನ್ನು ಅವಲಂಬಿಸಿರುತ್ತದೆ ಎಂಬುದನ್ನು ಗಮನಿಸಿ. ಆದ್ದರಿಂದ ಪ್ರೆಷರ್ ಮಾದರಿಗಳಿಗೆ ಒಂದೇ ಆಗದಿದ್ದರೆ ಇದು ಪುವರ್ ಕಂಪ್ಯಾರಿಸನ್ ಟೂಲ್ ಆಗಿರುತ್ತದೆ. ಅಲ್ಲದೆ ಮೆಟಾಲಿಕ್ ರಚನೆಯನ್ನು ತೆಗೆದುಹಾಕಲು ಗ್ರೈಂಡಿಂಗ್ ವೀಲ್ ಅನ್ನು ಆಗಾಗ ಸಿದ್ಧಗೊಳಿಸಬೇಕು. ಈ ವಿಡಿಯೋದಲ್ಲಿ ನಾವು ಫೆರಸ್ ಮೆಟಲ್ಗಳು, ಅವುಗಳ ಗುಣಲಕ್ಷಣಗಳು, ವಿಧಗಳು, ಗ್ರೈಂಡಿಂಗ್ ಮಷಿನ್ಗಳೊಂದಿಗೆ ಸ್ಪಾರ್ಕ್ ಟೆಸ್ಟ್ಗಳನ್ನು ಹೇಗೆ ನಡೆಸುವುದು, ಗ್ರೈಂಡಿಂಗ್ ಯಂತ್ರಗಳಲ್ಲಿ ಗ್ರೈಂಡಿಂಗ್ ಪ್ರಕ್ರಿಯೆಯನ್ನು ನಿರ್ವಹಿಸುವುದು ಹೇಗೆ ಎಂದು ನಾವು ಚರ್ಚಿಸಿದ್ದೇವೆ.